ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಂದು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿರೋ ಲಾಗ್ನ ನಾನು ಮಾಡ್ತಾ ಇರೋದು. ಬರ್ತ್ಡೇ ನಂದು ಜನವರಿ 2nd ವೀಕಲ್ಲಿ ಇರುತ್ತೆ. ಬಟ್ ನನಗೆ ಆ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೂ ಸಂಕ್ರಾಂತಿ ಹಬ್ಬನೂ ಅದೇ ಟೈಮಲ್ಲಿ ಬರೋದ್ರಿಂದ ನನಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಮತ್ತು ಮಗಳಿಗೂ ಕೂಡ ಚಿಕ್ಕ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಆ ಟೈಮಲ್ಲಿ ಮಾಡ್ಕೊಳ್ಳಿಲ್ಲ. ಸೊ ಒಂದು ದಿನ ನೋಡ್ಕೊಂಬಿಟ್ಟು ಎಲ್ಲರಿಗೂ ಫ್ರೀ ಇದ್ದ ಟೈಮಲ್ಲಿ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದು. ಸೊ ನಾನು 7th ಸ್ಟ್ಯಾಂಡರ್ಡಿಂದ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ಒಂದು ಹೊಸ ಡ್ರೆಸ್ ತೊಗೊಂಡು ಹೊಸ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು. ಆಮೇಲೆ ಮದುವೆ ಆದ ನಂತರ ನಾನು ಕೇಕೆಲ್ಲ ಕಟ್ ಮಾಡಿದ್ದೆಲ್ಲ ಸೆಲೆಬ್ರೇಷನ್ ಮಾಡಿದ್ದು. ಮದುವೆ ಆದಮೇಲೆ, ಅದು ಮಕ್ಕಳು ಆದಮೇಲೆ, ಇಬ್ಬರು ಮಕ್ಕಳಾದಮೇಲೆ, ಮಕ್ಕಳು ದೊಡ್ಡವರು ಆದಮೇಲೆ, ಮಮ್ಮಿ ನೀನು ಬರ್ಡೇಗೆ ಬರೀ ಡ್ರೆಸ್ ಹಾಕ್ಕೊಳ್ತೀಯಾ, ದೇವಸ್ಥಾನಕ್ಕೆ ಹೋಗೋದು, ಬಟ್ ನಿಂಗೆ ಕೇಕ್ ಕಟ್ ಮಾಡಲ್ವಲ್ಲ ಅಂತೇಳಿ ಮಕ್ಕಳು ಫೋರ್ಸ್ ಮಾಡಿದ ಮೇಲೆ, ಮಕ್ಕಳೆಲ್ಲ ದೊಡ್ಡವರು ಆದಮೇಲೆ ಕೇಕ್ ಕಟ್ ಮಾಡಿಸೋದು ಅಭ್ಯಾಸ ಆಗಿದ್ದು. ಬಟ್ ಈ ವರ್ಷ ಕೇಕ್ ಕಟ್ ಮಾಡಲಿಲ್ಲ, ಹುಷಾರಿರ್ಲಿಲ್ವಲ್ಲ ಅಂತೇಳ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೇ ಲೇಟ್ ಆಯಿತು, 1 ವೀಕ್ ಲೇಟ್ ಆಯಿತು. ಸೊ ಹಾಗಾಗಿ ಈ ಸಲ ಅಟ್ಲೀಸ್ಟ್ ನಾವು ಒಂದು ಒಳ್ಳೆ ಹೋಟೆಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಮೈಸೂರು ಹತ್ರನೇ KRS ಅಲ್ಲಿ ಒಂದು ರಾಯಲ್ ಆರ್ಕಿಡ್ ಹೋಟೆಲ್ ಇದೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ರಾಯಲ್ ಆರ್ಕಿಡ್ ಹೋಟೆಲಿಂದ KRSದು ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ರಾಯಲ್ ಆರ್ಕಿಡ್ ಹೋಟೆಲ್ ನಾವು ಇಷ್ಟು ಮೈಸೂರಲ್ಲೇ ಇದ್ದರೂ ಕೂಡ ನಾವೆಂದೂ ಹೋಗಿರಲಿಲ್ಲ ಅಲ್ಲಿಗೆ. ಬಟ್ KRSಗೆ ಒಂದು 2 ಟೈಮ್ಸ್ ಹೋಗಿದ್ವಿ. ಇದು ಬರ್ತಾ ಇರೋದು 3rd ಟೈಮ್. ಇದು ಬೃಂದಾವನ ಗಾರ್ಡನಿಗೆ ಬರ್ತಾ ಇರೋದು. ರಾಯಲ್ ಆರ್ಕಿಡಿಗೆ ಬರ್ತಾ ಇರೋದು ಫಸ್ಟ್ ಟೈಮು. ಇಲ್ಲಿ ಫೋಟೋ ವಿಡಿಯೋ ಎಲ್ಲೇ ತಗೊಂಡ್ರೂ ಕೂಡ ತುಂಬ ಎಲಿಗೆಂಟಾಗೆ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ನನಗೆ ಪ್ರತಿಯೊಂದು ಫೋಟೋ ವಿಡಿಯೋನು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ನಾನು ಆ ತಗೊಂಡಿರೋ ಡ್ರೆಸ್ಸು ಎಲ್ಲಿ ತೊಗೊಂಡೆ ಏನು ಅಂತಲೂ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಹಾಕ್ಕೊಂಡಿರೋ ಡ್ರೆಸ್ಗೂ ಇಲ್ಲಿ ಮಾಡ್ಕೊಂಡಿರೋ ವಿಡಿಯೋ ಫೋಟೋಶೂಟ್ಗೂ ತುಂಬಾ ಮ್ಯಾಚಿಂಗ್ ಆಗ್ತಾಯಿತ್ತು. ಎಲ್ಲ ಗ್ರೀನರಿ ಇರೋದ್ರಿಂದ, ತುಂಬ ಚೆನ್ನಾಗಿರೋದ್ರಿಂದ ನಾನು ಹಾಕಿರೋ ಎಲ್ಲೋ ಡ್ರೆಸ್ಸು ತುಂಬ ಅದ್ಭುತವಾಗಿ ಕಾಣ್ತಾ ಇತ್ತು. ನಾನು ಈ ಸಲ ಅಂಬ್ರೆಲಾ ಡ್ರೆಸ್ ತೊಗೊಂಡೆ. ತಗೊಳ್ಳುವಾಗ ಮಕ್ಕಳು ತುಂಬ ದಪ್ಪ ಕಾಣ್ತೀಯ ಮಮ್ಮಿ ಇದರಲ್ಲಿ ಅಂತ ಹೇಳ್ತಾಯಿದ್ರು. ಇಲ್ಲ ಪರವಾಗಿಲ್ಲ, ಇರೋದೇ ದಪ್ಪ, ಅದರಲ್ಲಿ ಏನಿದೆ, ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಇದು ಕಲರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು, ಮೆಟೀರಿಯಲ್ ಇಷ್ಟ ಆಯಿತು ಅಂತ ತೊಗೊಂಡೆ. ನಾನು ಇನ್ಸ್ಟಾಗ್ರಾಮಲ್ಲೂ ಇರೋದ್ರಿಂದ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡೆ, ರೀಲ್ಸ್ಗೆಲ್ಲ ಬರುತ್ತೆ ಅಂತೇಳಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇಲ್ಲಿ ನಾನು ಅಂದರೆ ಬೇಗ 4:15ಗೆ ಹೋಗಿರೋದ್ರಿಂದ ತುಂಬ ಚೆನ್ನಾಗಿತ್ತು, ಬೆಳಕೆಲ್ಲ ಚೆನ್ನಾಗಿತ್ತು ಫೋಟೋ ವಿಡಿಯೋಕ್ಕೆ. 4:30ಗೆ ಹೋಗಿದ್ವಿ ನಾವು. ಈರುಳ್ಳಿ ಬಜ್ಜಿ ಒಂದು ಆರ್ಡ್ರ್ ಮಾಡಿದ್ವಿ, ಕಾಫಿ ಆರ್ಡ್ರ್ ಮಾಡಿದ್ವಿ, ಸ್ವಲ್ಪ ಸ್ನ್ಯಾಕ್ಸ್ ತಿಂದುಬಿಟ್ಟು ಮತ್ತೊಂದು ಸ್ವಲ್ಪ ಫೋಟೋಸ್ ಎಲ್ಲ ಬೃಂದಾವನ ಗಾರ್ಡನಲ್ಲೆಲ್ಲ ತೊಗೊಂಬಿಟ್ಟು ಆಮೇಲೆ ಡಿನ್ನರ್ಗೆ ಬಂದರೆ ಆಯಿತು ಅಂತೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ನಿಜವಾಗ್ಲೂ ಇಲ್ಲಿ ಈರುಳ್ಳಿ ಬಜ್ಜಿ ತುಂಬ ಡಿಫ್ರೆಂಟಾಗಿತ್ತು. ನಾವು ತುಂಬ ಕಾಸ್ಟ್ಲಿ ಆಗುತ್ತೇನೋ ಈ ಹೋಟೆಲು ಅಂದ್ಕೊಂಡಿದ್ವಿ, ಬಟ್ ಅಷ್ಟೊಂದು ಕಾಸ್ಟ್ಲಿ ಅಲ್ಲ. ಮಾಮೂಲಿ ಒಂದು ಒಳ್ಳೆ ರೆಸಾರ್ಟ್ ಹೋಟೆಲಲ್ಲಿ ಎಷ್ಟಿರುತ್ತೋ ಅಷ್ಟೇ ಇದೆ ಫೀಸ್ ಇಲ್ಲಿ. ಚೆನ್ನಾಗಿತ್ತು. ಬಟ್ ಈ ಥರ ಬರ್ತ್ಡೇಗೆ ಮತ್ತು ಆ್ಯನಿವರ್ಸರಿಗೆ ಇಲ್ಲಿ ಹೋದರೆ ಒಂಥರ ಖುಷಿಯಾಗುತ್ತೆ, ಒಂಥರ ಡಿಫ್ರೆಂಟಾಗೆ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ನಾನು ಇಲ್ಲಿ ಕೂತಿದ್ದೀನಲ್ಲ, ಈ ವೀವಿಂಗ್ ಪಾಯಿಂಟು ಸಖತ್ತಾಗಿರುತ್ತೆ. ಇಲ್ಲಿ ರಾಯಲ್ ಆರ್ಕಿಡಲ್ಲಿ ಫ್ರಂಟಿಗೆ ಬರುತ್ತೆ ಈ ಪೋರ್ಷನ್ನು. ಇಲ್ಲಿ ಕೂತ್ಕೊಂಡು ಫೋಟೋಸ್ ತಗೊಂಡಂತೂ ಸಖತ್ತಾಗಿ ಬರುತ್ತೆ ಮಾತ್ರ. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಸಾಯಂಕಾಲ ಎಲ್ಲ ಕಡೆನೂ ಕ್ಯಾಂಡಲ್ ಹಚ್ತಾರೆ. ರಾಯಲ್ ಆರ್ಕಿಡ್ ಹೋಟೆಲ್ ಹೇಗಿದೆ ಅಂದರೆ ಒಂಥರ ಅರಮನೆ ಸ್ಟೈಲಲ್ಲಿದೆ, ಅದು ಲಲಿತ್ ಮಹಲೆಲ್ಲ ಇದೆಲ್ಲ ಆ ಸ್ಟೈಲಲ್ಲಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಇತ್ತೀಚೆಗೆ ಮಾಡ್ರನ್ ಹೋಟೆಲ್ ನೋಡೋದಕ್ಕೂ ಇದೆಲ್ಲ ಹಳೆ ಕಾಲದ್ದು ಒಂಥರ ಲಲಿತ್ ಮಹಲ್ ಥರ ಲುಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. KRSದು ಬೃಂದಾವನ ಗಾರ್ಡನ್ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಮಯೂರ ಹೋಟೆಲ್ ಈ ಕಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಕಡೆ ಮಯೂರ ಹೋಟೆಲ್ ಇದೆ, ಅದು ಕರ್ನಾಟಕ ಸರ್ಕಾರದ್ದು. ಇದು ಪ್ರೈವೇಟ್ ಹೋಟೆಲು, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮೈಸೂರು ಹತ್ರ ಇದ್ರೂ ಇದು ಬರ್ತಾ ಇರೋದು ನಾವು 3rd ಟೈಮು, ಬಟ್ ಹೋಟೆಲಿಗೆ ಬರ್ತಾ ಇರೋದು ಫಸ್ಟ್ ಟೈಮು. ಮಕ್ಕಳೆಲ್ಲ ಫೋಟೋ ವಿಡಿಯೋ ಎಲ್ಲ ನಂದು ತುಂಬಾ ಚೆನ್ನಾಗಿ ಶೂಟ್ ಮಾಡಿದರು. ಸೊ ಅವ್ರದ್ದು ಒಂದು ಕ್ಲಿಪ್ ಇರಲಿ ಅಂತೇಳ್ಬಿಟ್ಟು, ಅವ್ರಿಗೆ ಇಷ್ಟ ಆಗಲ್ಲ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ, ಬಟ್ ಅವ್ರದ್ದೊಂದು ಕ್ಲಿಪ್ ಇರಲಿ ಅಂತೇಳ್ಬಿಟ್ಟು ನಾನೊಂದು ಕ್ಲಿಪ್ ತಗೊಂಡೆ. ಆಮೇಲೆ ಅಲ್ಲಿಂದ ಬೃಂದಾವನ ಗಾರ್ಡನ್ಗೆ ನಮ್ಮ ಮನೆಯವರು ಫೋಟೋ ತಗೊಂಬರೋಣ, ಎಲ್ಲ ನೋಡ್ಕೊಂಬರೋಣ ಅಂತ ನಾನು ನಮ್ಮ ಮನೆಯವರು ಕೆಳಗಡೆ ಬಂದ್ವಿ. ಮಕ್ಕಳು ಅಲ್ಲೇ ಕೂತಿದ್ರು, ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡು ಅಲ್ಲೇ ಇದ್ದರು. ನಾವು ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ದೂರ ಆಗುತ್ತೆ, ಒಂದು 10 ಕಿಲೋಮೀಟ್ರ್ ಆಗುತ್ತೆ ಕೆಳಗಡೆ ನಡೆದುಕೊಂಡೆಲ್ಲ ಬರಬೇಕಲ್ವಾ. ಸೊ ಮಕ್ಕಳು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು. ನನ್ನ ಫೋಟೋ ವೀಡಿಯೋ ಮಾಡಿಬಿಟ್ಟೆ ಅವ್ರು ಟಯರ್ಡ್ ಆಗಿಬಿಟ್ಟಿದ್ರು. ಮತ್ತು ಅವಳಿಗೆ ಚಿಕ್ಕವಳಿಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಬರೋಕ್ಕೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ. ಬಟ್ ನಂದು ಬರ್ತಡೇ ಅಂತ ಬಂದಿದ್ಲು.
ಸೊ ಅದೆಲ್ಲ ಆದಮೇಲೆ ಅಲ್ಲೆಲ್ಲ ಫೋಟೋ ಎಲ್ಲ ತಗೊಂಡು ಅಲ್ಲೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಇದು ಸೆಕೆಂಡ್ ಫ್ಲೋರ್, ಇದು ರಾಯಲ್ ಆರ್ಕಿಡ್ ಹೋಟೆಲಿಗೆ ಬಂದ್ವಿ ಅಲ್ಲಿಂದ. ಮತ್ತು ಮಕ್ಕಳು ಇಲ್ಲೇ ಇದ್ದರು. ಸೆಕೆಂಡ್ ಫ್ಲೋರಲ್ಲಿ ವ್ಯೂವಿಂಗ್ ಇದೆ, ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಸರ್, ಮೇಲೋಗಿ ಬನ್ನಿ ಅಂತ ಹೇಳಿದ್ರು ಹೋಟೆಲ್ನವರು. ಸೊ ಮೇಲೋಗಿ ನಾನು ವೀಡಿಯೋ ಮಾಡಿಕೊಂಡೆ ಮಕ್ಕಳದ್ದು, ನಮ್ಮ ಮನೆಯವ್ರದ್ದು. ತುಂಬ ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ. ಇಲ್ಲಿ ಹತ್ರದಲ್ಲಿ ಯಾರೇ ಇದ್ರೂ ಒಂದು ಸಲ ವಿಸಿಟ್ ಕೊಡೋಂಥ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಅಫೋರ್ಡೆಬಲ್ ಆಗೇ ಇದೆ. ಅಂದರೆ ಈ ಬರ್ತ್ಡೇ ಆ್ಯನಿವರ್ಸರಿ ಅಂದಾಗ ನಾವೊಂದು ಆಫರ್ಡ್ ಮಾಡೋ ಅಂಥ ಒಂದು ಪ್ರೈಸಲ್ಲೇ ಇದೆ. ತುಂಬ ಪ್ರೈಸಪ್ಪ, ಹೆಂಗಪ್ಪ ಇಷ್ಟು ಹೋಟೆಲ್ ಬಿಲ್ ಕೊಡೋ ಅನಿಸೋ ಮಟ್ಟಿಗಂತೂ ಇಲ್ಲ. ನಮ್ಮದು ಅಲ್ಲಿ ನಾವು ಸ್ನ್ಯಾಕ್ಸ್ ತಿಂದಿದ್ದು, ಕಾಫಿ ಕುಡಿದಿದ್ದು ಮತ್ತು ಡಿನ್ನರ್ದು ಎಲ್ಲ ಸೇರಿಬಿಟ್ಟೆ 3000 ಒಳಗಡೆನೇ ಆಯಿತು. ನಾನು ತಗೊಂಡಿರೋ ಡ್ರೆಸ್ಸು ಡಾಜಲ್ಸಲ್ಲಿ ತೊಗೊಂಡಿದ್ದು, ಅರಸ್ ರೋಡ್, ಮೈಸೂರು ಅರಸ್ ರೋಡಲ್ಲಿ ಡಾಜಲ್ಸಲ್ಲಿ. ಅಲ್ಲಿ ಎಲ್ಲ ಫಾರಿನರ್ಸ್ ಎಲ್ಲ ಬಂದಿದ್ದರು. ಸೊ ಫಾರಿನರ್ಸ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಡಿನ್ನರ್ ಟೈಮಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಇದು ಇವತ್ತಿನ ನನ್ನ ಬರ್ಡೇ ಲಾಗ್ ಆಗಿತ್ತು.